ಮಂಜವ್ವ, ಏ ಮಂಜವ್ವ, ಮಂಜವ್ವ, ನಾನು ಸುಂದರಿನ ಕರ್ಕೊಂಬರಕ್ಕೆ ಹೋಗ್ತಾನೆ ಮನೆಗೆ. ಮಾಮ ಸುಂದ್ರಿಯಕ್ಕನ ಕರ್ಕೊಂಬರಕೊಂಡ್ರಿ. ನಾನು ಬರಲಿ ಅವ್ರ ಮನೆಗೆ, ನಾನು ನೋಡಿಲ್ಲ ಅವ್ರ ಮನ್ಯಾಗ ಮನೆ ತುಂಬ ಕೆಲಸ ಬಿದ್ದಾವ. ನೀನು ಹೋಗ್ಬಿಟ್ರೆ ಅವನ್ನೆಲ್ಲ ಯಾರು ಮಾಡ್ತಾರೆ? ಒಟ್ಟಿನಾಗ ಎಲ್ಲ ಯಾರ ಹೊಂಟ್ರೆ ಅವ್ರ ಜೊತೆ ಓಡೋಗ್ಬೇಕಂತೇನು? ಬೇಕಾಗಿಲ್ಲ ತೋ, ಸುಮ್ಮನೆ ಇರು, ಅವ್ರು ಹೋಗಿ ಕರ್ಕೊಂಡು ಬರ್ತಾರೆ. ನೀನು ಅಲ್ಲಿ ಹೋಗೋದೇನು ಬೇಕಾಗಿಲ್ಲ. ಯಾಕೆ ಹೊಂಟಿರ್ತಲ್ಲ, ಬೇಕಿದ್ರೆ ಅವಾಗ ಹೋಗುವಂತೆ. ಈಗ ತನ್ನ ಮನ್ಯಾಗ ಎಲ್ಲ ಕೆಲಸ ಮಾಡ್ಕೊ, ಯಾಕೆ ಬರ್ತಾವಂತೆ ಮತ್ತೆಲ್ಲ ಏನು ಆಕೆಗೆ ಕುಂತು ಬಿಡ್ಬೇಕು ಅನ್ಕೊಂಡಿಯ ನೀನು? ಏನು ನನ್ನ ಮಗಳನ್ನ ಪ್ರೀತಿ ತೋರ್ಸಂಗೈತಿ, ಯಾವಾಗ ಹೆಂಗಿರ್ತಾಳೋ ಏನೋ. ಸರಿ ಸರಿ, ನೀನು ಅವಾಗ ಬರುವಂತೆ ಯವ್ವ. ಮತ್ತು ಅವರು ಇನ್ನೂ ಕಳಿಸ್ತಾರಲ್ಲ ಗೊತ್ತಿಲ್ಲ. ನಾನು ಹೋಗಿ ಕೇಳ್ಕೊಂಡು ಕರ್ಕೊಂಡು ಬರ್ತಾನೆ. ಒಂದು ವಾರ ಇದ್ದು ಹೋಗಲಿ. ಜಗಳ ಆಡಿದ ಮೇಲೆ ನನ್ನ ಮಗಳನ್ನ ಈ ಮನೆಗೆ ಕರ್ಕೊಂಡ ಬಂದಿಲ್ಲ. ಆಮ್ಯಾಗ ಸರಿ ಹೋದ್ಮೇಲೆ 2 ದಿನ ಇತ್ತು ಹೋದ್ಲು ಅಷ್ಟೆ. ಪಾಪ ಆಕೆಗೂ ಆಸೆ ಇರ್ತೈತಲ್ಲ ತಂದೆ ತಾಯಿ ಮನೆಗೆ ಇರ್ಬೇಕಂತ ಹೇಳಿ. ಅದಕ್ಕೆ ಹೋಗಿಕಿನ ಕರ್ಕೊಂಡು ಬರ್ತಾನೆ. ಸರಿನಾ? ಆಯ್ತು ಹೋಗ್ರಿ, ಕರ್ಕೊಂಬರೋರು ಏನು ಅವ್ನು ಬೇಡಾದ್ರೆ ಬಿಡ್ತಾರೇನು? ಹೋಗಿ ಕರ್ಕೊಂಬರ್ರಿ. ಇದನ್ನೇನು ಈ ಕೊಂಕು ಮಾತುಗಳು ನಾನು ಬ್ಯಾಡ ಅನ್ನೋದು ನೋಡು. ಏನು ಕೊಂಕು ಮಾತುಗಳದ? ಹಾಂ, ಬರ್ತಾನೆ ನಾನು. ಆಯ್ತು ಹೋಗಿ ಬರ್ರಿ. ಅದನ್ನ ಕರ್ಕೊಂಬಂದ ಮನ್ಯಾಗ ಇದು ಮಾಡ್ತಾನೆ ಇಲ್ಲಿ. ಮನ್ಯಾಗ ಇಷ್ಟೆಲ್ಲ ಕಷ್ಟ ಐತಿ ಅಂಥದ್ರಾಗ ಮದುವೆ ಮಾಡಿದ ಸಾಲ ಐತಿ ಮಗನ ಮಗದ. ಅದನ್ನೆಲ್ಲ ಹರ್ಕೊಳ್ದ ಮಾಡೋದು ಬಿಟ್ಟು ಅದನ್ನು ಕರ್ಕೊಂಬರಕೊಂಡಾನೆ. ಮತ್ತೆ ಅಕ್ಕಿನ ಕರ್ಕೊಂಬಂದು ಒಂದು ವಾರಲ್ಲಿ ಇಟ್ಕೊಂಡು ಮತ್ತೆ ಅಕ್ಕಿಗೆ ಹೋಗ್ಬೇಕಾರೆ ಏನಾರ ಮಾಡಿಸ್ಕೊಡ್ಬೇಕಂತ ಐತೆ ಅವ್ನ ಮನಸ್ಸಾಗ. ನಂಗೆ ಗೊತ್ತಿಲ್ಲ ಅಂದ್ಕೊಂಡಾನ. ಇವ್ರಿಗೆ ಮಾಡಿಸ್ಕೊಟ್ಟಾನ ಬಂಗಾರ, ಅಕ್ಕಿಗೆ ಏನು ಮಾಡಿಸ್ಕೊಟ್ಟಿಲ್ಲ. ಲವ್ ಮಾಡಿ ಹುಡುಗಿಗಳ ಅಂತ ಏನು ಮಾಡಿಸ್ಕೊಟ್ಟಿಲ್ಲಲ್ಲ, ಮಾಡಿಸ್ಕೊಡ್ಬೇಕಂತ ಕರ್ಕೊಂಬರತ್ತಾನ. ಬಂಗಾರ ನೋಡ್ರಿ ಗಗನಕ್ಕೆ ಇರಾಕತ್ತೈತಿ. ಮತ್ತು ಈಗ ಮಾಡಿಸ್ಕೊಡಿದ್ರೆ ಇನ್ನೂ ತುಟ್ಟಿ ಮಾಡಿಸ್ಕೊಟ್ರಿ ಹಂಗಂತೇಳಿ ಅದಕ್ಕೆ ನನ್ನ ಮಗಳು ಹಾಕೋಲ್ಲ ಅಂತೇಳಿ ಮಾಡಿಸ್ಕೊಳಕೊಂಟಾನ. ಇವೊಂದು ತೂತ ಅಂತ ನನಗೆ ಗೊತ್ತಿಲ್ಲೇನು? ಅಲ್ಲ ಅತಿ, ಹೋಗಿ ಕರ್ಕೊಂಡು ಬರಲಿ ಬಿಡ್ರಿ. ಆಕಿನೇ ಈ ಮನೆ ಮಗಳ ಅಲ್ಲ, ಯಾಕೆ ಆಕಿ ಹಂಗೆ ಮಾಡ್ತೀರಿ ನೀವು? ಆಕಿನ ಕಂಡ್ರೆ ಯಾಕೆ ನಿಮ್ಗೆ ಸೇರಾಗಿಲ್ಲ? ಅಲ್ಲ ಪಾಪ ಸುಂದ್ರಿ ಎಷ್ಟು ಒಳ್ಳೆ ಆಕಿ. ನಾನು ಆಕಿನ 1-2 ಸಲ ನೋಡಿದ್ದಾನೆ. ಆಮೇಲೆ ಈ ಮನೆಗೆ ಬಂದಾಗ ನನ್ನ ಜೊತೆ 2 ದಿನ ಇದ್ದಾಗ ನೋಡಿದ್ದಾನೆ. ಎಷ್ಟು ಒಳ್ಳೆ ಮನಸ್ಸಾಕಿದೆ. ಯಾರು ಏನೇ ಅಂದ್ರೂ ಹ್ಞೂ 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 ಅಂತ. ಆದರೆ ನಿಮಗೆ ಯಾಕೆ ಆಕಿನ ಕಂಡ್ರೆ ಇಷ್ಟ ಆಗಂಗಿಲ್ಲ? ಆಕಿನ ಕಂಡ್ರೆ ಯಾಕೆ ಹಂಗೆ ಮಾಡ್ತೀರಿ? ನಿಮ್ಮ ಮಗಳು ಅನ್ನೋದು ಒಂದೇ ಒಂದು. ಆದರೆ ಆಕೆಯು ನಿಮ್ಮ ಗಂಡಗ ಹುಟ್ಟಿದಾಳಲ್ರಿ. ಇನ್ನೀ ಹೇಳಕ್ಕೆ ಬಂದೆ ನನ್ನ ಪುರಾಣ. ಹೋಗ ಕೆಲಸ ಮಾಡ್ಕೊ ಹೋಗ. ನನಗೆ ಗೊತ್ತಾಯ್ತೀನಿ ಏನದನ್ನು ಹೇಳೋದು. ಹೇಳಪ್ಪಂತ ಇಲ್ಲ ನನಗೆ ಸುಪ್ರಾತಿ. ಹಂಗಾರ ನನ್ನ ಮಗಗೆ ಈ ಒಣ್ಣೆ ಹೆಂತಿದ್ಲು. ಅವಂಗೆ ಒಂದು ಮಗು ಹುಟ್ಟಿತ್ತು. ಅವ್ನು ಏನು ಸಾತ್ಲು. ಈಗ ಮಗು ಐತೆ. ಈಗ ನೀನು ಮದುವೆ ಮಾಡಿ ಹಂಗಾರ ಆ ಮಗುನ ಸಾಕೊಂತಾನೆ ಇಲ್ಲೇ ಇರು. ಕರ್ಕೊಂಬರ್ತಾನೆ ಆ ಮಗುನ, ಹೆಂಗಿರ್ತೈತೆ ನೋಡ್ತಾನೆ. ಆ ಮಗುಗೆ ಈಗಾಗಲೇ ಮದುವೆ ಆಗಿತ್ತ? ಅವನು ಈಗಾಗಲೇ ಮಗುನೂ ಐತೆ? ಅಲ್ಲ ನೀವು ನನಗೆ ಹೇಳ್ದೆ ಯಾಕೆ ಮದುವೆ ಮಾಡಿದ್ರಿ? ಹೇಳ್ದೆ ಯಾಕೆ ಮದುವೆ ಮಾಡಿದ್ರಿ ಹೇಳ್ರಿ. ಹೇಳ್ದೆ ಮದುವೆ ಮಾಡಿದ್ವಾ? ಹೇಳೇನೋ ಮದುವೆ ಮಾಡಿದ್ವ ನಿಮ್ಮಪ್ಪ ನಿಮ್ಮವಾಗ ಹ್ಞೂ ಅಂತಂದ್ರು. ನೋಡಿ ಐತಿ, ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಎಲ್ಲೈತೆ ಆ ಮಗು? ನಾನು ನೋಡ್ಬೇಕೀಗ ಎಲ್ಲೈತಿ. ಅದನ್ನು ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ನನಗೆ ಗೊತ್ತಿಲ್ಲದಂಗೆ ಇನ್ನೊಂದು ಮದುವೆ ಆಗಿ ನಾನು ಮದುವೆಗಿನ್ನ ಮುಂಚೆನೇ ಆಗ್ಯಾನ ಬಿಡು. ಆದ್ರೆ ನಾನು ಒಂದು ಮಾತು ಹೇಳಬೇಕಾಗಿತ್ತು, ಯಾಕೆ ಹೇಳಲಿಲ್ಲ? ಅಮ್ಮ ಅಮ್ಮ ಮನ್ಯಾಗ 1 ನಿಮಿಷ ಮಕ್ಕಳ ಕೊಡಂಗಿಲ್ಲ ನೋಡು, ಹಂಗೆ ಕರೀತಾರೆ ಬನ್ನಿ. ಹುಡುಗಿ ಸುಮ್ಮನೆ ನಾನು ಸುಮ್ಮನೆ ಅನ್ನಿ. ಯಾವ ಮದುವೆ? ನೀನು ಫಸ್ಟ್ನೇ ಹೆಂಡ್ತಿ, ನೀನು ಲಾಸ್ಟ್ನೇ ಹೆಂಡ್ತಿ. ಹಂಗಂದ್ರೆ ನಿನಗೆ ಹೆಂಗೆ ಇರ್ತೈತಿ ಅಂತ ನೋಡಾಕ ನೀ ಬರೀ ಅಷ್ಟಂದಿದ್ದಕ್ಕೆ ಇಷ್ಟು ಇದನ್ನು ಮಾಡಾಕತ್ತಿ ನೀನು. ಮತ್ತು ನನಗೆ ಹೆಂಗೆ ಆಗಬೇಡ, ನನಗೆ ಬುದ್ಧಿ ಮಾತು ಹೇಳಕ್ಕೆ ಬರತ್ತಿದ್ದಿ. ನಿನಗೂ ಹಂಗೆ ಆಯ್ತಿಲ್ಲ ಸಿಟ್ಟು ಬಂತಿಲ್ಲ, ಹೊಡಿಬೇಕು ಅನ್ನಿಸ್ತಿಲ್ಲ. ನಾವು ಹಂಗೆ ಅನಿಸ್ತತಿ. ಆದ್ರೆ ನಮ್ಮ ಮನ್ಯಾಗ ಹೇಳಿನೇ ಮದುವೆ ಮಾಡಿದ್ರೆ ನಾನೇ ಒಪ್ಕೋಬಾರ್ದಾಗಿತ್ತು. ಒಪ್ಕೊಂಡ ತಪ್ಪು ಮಾಡೀನಿ. ನೀವು ಸುಳ್ಳು ಹೇಳ್ತಾ ಇದ್ದೀರೋ ನಿಜ ಹೇಳ್ತೀರಂತ ಯಾರೇ ಗೊತ್ತಾ? ಬರಲವ ನಮಗೆ ಅವನ ಕೇಳ್ತಾನೆ. ಅಮ್ಮ ಬಂದ್ಯಾ ಇಲ್ವಾ? ಅಲ್ಲ ಗಂಡನ ಯಾರ ಹೆಸರಿಟ್ಟು ಕರಿತಾರೇನ? ರೀ ಅಂತ ಕರಿಯಕ್ಕೆ ಬರ್ತೈತಿ ಇಲ್ಲ ನನಗೆ. ಅಲ್ಲ ಗಂಡನ ಅಮೋಘ ಅಂತ ಹೆಸರು ಕರಿತಿದ್ದಿ. ಒಂದಿನ ನಮ್ಮ ಗಂಡಗೆ ನಾವು ಇಷ್ಟು ಜಗಳ ಇಷ್ಟು ಹೊಡೆದಾಡಿದ್ರೂ ಹೆಸರುಗಳು ಕರೆದಿದ್ದ ಗೊತ್ತಿಲ್ಲ. ಆದ್ರೆ ನಿನಗೇನು ಬಂದೈತಿ? ಅಮೋಘ ಅಂತ ಹೆಸರಿಟ್ಟು ಅಂತ ಕೆಲಸ ಹಂಗೆ ಕರ್ಕೊಂತ ಕುಂದಿರ್ಬೇಕು ಅನ್ಕೊಂಡೇನ? ಗಂಡಗ ಸ್ವಲ್ಪ ಮರ್ಯಾದೆ ಕೊಡಕ್ಕೆ ಕಲ್ಕು. ನಿಮ್ಮವ್ವ ಇದ್ದ ಹೇಳ್ಕೊಟ್ಟಾಳೆ ನನಗೆ ರೀತಿ ನಡತಿ. ನೋಡ್ರಿ ಅವರು ನನ್ನ ಗಂಡ ಹೆಸರಿಟ್ಟದ ಕರಿಯಾಕ ರೀ ಅಂತ ಕರಿಬೇಕಂತ ಏನರ ಐತಿ. ಅವರೇ ನನ್ನನ್ನು ಅಮೋಘ ಅಂತ ಕರಿ ಅಂತ ಹೇಳ್ತಾರೆ. ಆದ್ರೆ ನೀವು ನೋಡಿದ್ರೆ ಹಂಗೆ ಕರಿ ಹಿಂಗೆ ಕರಿ ಅಂತ ಹೇಳ್ತಾರೆ. ನನಗೆ ಇಷ್ಟ ಬಂದಾಗ ನಾನು ಕರಿತೇನೆ. ನೀವು ಯಾರು ನನಗೆ ಕೇಳಾಕ? ನೀವು ಅವ್ರನ್ನ ಹಾಡ್ತಾಯಿ. ಆದ್ರೆ ಅವ್ರು ನನ್ನ ಕರಿ ಅಂದಮೇಲೆ ನೀವು ನನಗೆ ಕೇಳೋ ಅವಶ್ಯಕತೆ ಇಲ್ಲ. ಅವ್ನು ಬರಲಿ ಇವಾಗ. ನೀವು ನನಗೆ ಹೇಳಿರೋದನ್ನ ಅವ್ನ ಮುಂದೆ ಹೇಳ್ತಾನೆ. ಅವ್ನು ಏನಂತ ನಾನು ನೋಡ್ತೇನೆ. ಏನಾಯಿತು? ಎದಕ್ಕಂತ ಬರೀ ಬಾಯ್ ಮಾಡತ್ತೀರಿ ಇಬ್ಬರು? ಅಲ್ಲ ಇಬ್ಬರು ಅತಿ ಸಸ್ತಿದ್ದೆ ಯಾವ ನೋಡ್ತೀವ ಜಗಳನ? ಅಲ್ಲ ಮಮ್ಮಿ, ಬರೀ ನೀನು ಇಷ್ಟು ದಿನ ಸುಂದರಿ ಅಕ್ಕನ ಜೊತೆ ಜಗಳ ಮಾಡ್ತಿದ್ದಿ, ಈಗ ನನ್ನ ಹೆಂಡತಿ ಜೊತೆ ಜಗಳ ಮಾಡತ್ತೀನ? ನಾನು ಇಷ್ಟು ದಿನ ನೀನು ಆಕಿನ್ನ ಸಿಟ್ಟೈತಲ್ಲ ಅದಕ್ಕೆ ಇದು ಮಾಡ್ತೀನಿ ಅಂದ್ಕೊಂಡೆ. ಆದರೆ ನನ್ನ ಹೆಂಡತಿ ಮೇಲೆ ಏನು ನಿನಗೆ ಸಿಟ್ಟು? ಒಂದಿಟ್ಟು ಕೆಲಸ ಸಲುವಾಗಿ ಇಷ್ಟಂತ ಬರೀ ಜಗಳ ಮಾಡ್ತಾರೇನು? ಏನು ನೀವು ಅತ್ತಿ ಸೊಸೆ ಯಾವಾಗಲೂ ಹಿಂಗೆ ಅನ್ನ? ಈಗ ನೀವು ನನಗೆ ಕರೆಕ್ಟಾಗಿ ನಾ ಕೇಳೋದಕ್ಕೆ ಆನ್ಸರ್ ಮಾಡಿರಿ. ಅಲ್ಲ ನಿಮಗೆ ಮದುವೆ ಆಗಿ ಒಂದು ಮಗು ಆಯ್ತಾ? ನೀವು ಹೆಂಡತಿ ಸತ್ತಾಳ, ಆಮೇಲೆ ನೀವು ನನ್ನ ಮದುವೆ ಆದ್ರೆ ಏನು ಹೇಳತ್ತೀನಿ ನೀನು?
ಅಲ್ಲ ನಿಂಗೆ ಏನಾರು ಹುಚ್ಚಿಗೆ ಹಿಡ್ದತ್ತನ ಹಿಂಗೇನಾರ ತಲೆ ಕೆಟ್ಟೈತ ಮೆಂಟಲ್ ಥರ ಯಾಕೆ ಆಡಾಕತ್ತಿದ್ದಿ ಅಂಕಿತಾ ನೋಡು ಫಸ್ಟ್ ಮದುವೆ ಆಗಿರೋದೇ ನಿನ್ನನ್ನು ಹಾಂ ನನಗಿನ್ನೂ ಎಲ್ಲಿ ಮಕ್ಕಳಾಗ್ಯಾವ ಅಂಥದ್ರಾಗ ಮದುವೆ ಆಗಿ ಮಕ್ಕಳಾಗಿ ಹೆಣ್ಣು ಸತ್ತು ಅಯ್ಯೋ ದೇವ್ರ ಯಾರು ಹೇಳಿದ್ರು ಇದನ್ನೆಲ್ಲ ನಿನಗೆ ನನಗೆ ಆಶ್ಚರ್ಯ ಆಗತೈತಿ ಶಾಕ್ ಆಗ್ಬಿಟ್ಟು ನಾನು ಒಂದು ಕ್ಷಣ ಅಲ್ಲ ನಾನು ನೀವು ಮದುವೆ ಆಗಿ ಒಂದು ಮಗು ಅದರಂಗಾರ ಕಾಣ್ತಾನೇನು ಯಾರು ಹೇಳಿದ್ರು ನಿಂಗೆ ಯಾರು ಹೇಳಿದ್ರು ಹೇಳ ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ ಹಾಂ ಇಲ್ಲಿ ಮುಂದೆ ನಿಂತಾರಲ್ಲ ಇವರೇ ಹೇಳಿದ್ದು ನಿಮ್ಮ ತಾಯಿ ನಿಮ್ಗೆ ಮದುವೆ ಆಗಿ ಒಂದು ಮಗು ಐತಿ ಆದರೆ ಹೆಂಡತಿ ಸತ್ತಾಳ ಮಗುನಲ್ಲಿ ಹಾಸ್ಟೆಲ್ ಆಗಿಟ್ಟಿವಿ ಅಂತ ಹೇಳಿದ್ರೆ ಬೇಕಿದ್ರೆ ಕೇಳಿ ಅವ್ರನ್ನ ನಾನು ಸುಳ್ಳು ಹೇಳಿದ್ರೆ ಅಮ್ಮ ಏನು ಹೇಳ್ತಾ ಇದೀಯ ನೀನು ನನಗೆ ಮದುವೆ ಆಗಿ ಒಂದು ಮಗು ಐತೆ ಅಲ್ಲ ಅಮ್ಮ ನಿಂಗೆ ಏನಾದ್ರು ತಲೆ ಕೆಟ್ಟತಿ ಯಾಕೆ ಈ ರೀತಿ ಎಲ್ಲ ಹೇಳಾಕತ್ತಿದ್ದೆ ಹೇಗೆ ಇವಾಗ ಯಾಕೆ ನನ್ನ ಮೇಲೆ ಡೌಟ್ ಪಡ್ಬೇಕಂತ ಹೇಳಿನ ಅದು ಹಂಗಲ್ಲ ಮಗ ನಾನು ಏನೇ ಹೇಳಕ್ಕೆ ಹೋಗಿ ಏನೋ ಹೇಳಿನ ಪಾಕಿಗೆ ಆಕೆ ನೋಡ್ರಿ ಅದನ್ನ ದೊಡ್ಡದು ಮಾಡತ್ತಾಳ ನಾನು ಹೇಳ ಸುಮ್ಮನೆ ಬಾಯಿ ಮಾತಿ ಕನ್ಯವ ಸುಮ್ಮನೆ ಎದಕ್ಕೆ ಅವ್ನು ಕರಿಯಾಕತ್ತಿ ಅಂತ ಕೇಳತ್ತನ ಆಕೆ ಹಂಗೆ ಅಮೋಗ 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 ನಿಂತು ಬಿಟ್ಟಾಳ ಒಂದ ಸಣ್ಣ ಇನ್ನೇನು ಹೇಳಿ ನೀನು ನಿಮಗಿನ್ನ ಎಷ್ಟು ಹೇಳ್ಬೇಕೋ ಏನೋ ನನಗಂತೂ ಗೊತ್ತಾಗವಲ್ತು ಅಲ್ಲ ಮಗನ ಬಗ್ಗೆನೇ ಹೀಗೆಲ್ಲ ಸೊಸಿ ಮುಂದೆ ಚಾಡಿ ಮಾತು ಹೇಳಾಕತ್ತಾರೆ ನೀವು ನಿಮ್ಮನ್ನು ನಾನು ಎಷ್ಟು ಒಳ್ಳೆ ಅಮ್ಮ ಅಂತ ಅನ್ಕೊಂಡಿದ್ನಿ ಆದರೆ ನೀವು ಯಾಕೆ ಈ ರೀತಿ ಆಗಾಕತ್ತೀರಿ ಅಮ್ಮ ಹಾಂ ಹೇಳ್ರಿ ಒಂದು ಈಟಾದರೂ ನಿಮಗೇನಾದರೂ ಐತನ ಗಂಡ ಹೆಂಡತಿ ಮಧ್ಯೆ ತಂದಿಡಾಕೆ ನೋಡಾಕತ್ತೀರಿ ಅಮ್ಮ ನೀವು ಅಮ್ಮ ಆಗಿ ಹೆಂಗಿರಬೇಕು ಗಂಡ ಹೆಂಡತಿ ಚೆನ್ನಾಗಿರಲಿ ಅವರಿಬ್ಬರು ಚಂದಾಗಿ ಜೀವನ ಮಾಡಲಿ ಅಂತಿರಬೇಕು ಆದರೆ ನೀವು ನೋಡಿದ್ರೆ ಅದು ಇದು ಹಚ್ಕೊಡ್ತಾ ಇದ್ದೀರ ಸೊಸೆಗೆ ಅಲ್ಲ ಅಮ್ಮ ಹೊರಗಡೆ ಕೆಲಸ ಮಾಡಿ ಬಂದಿರ್ತೀವಿ ಮನೇಲಿ ಒಂದಿಷ್ಟು ನೆಮ್ಮದಿಯಾಗಿ ಮಲ್ಕೊಳ್ಳೋದು ಬೇಡವಾ ಅಯ್ಯೋ ಅಲ್ಲ ಮಗನ ನನ್ನ ಮಾತು ಕೇಳೋ ಒಂದು ನಿಮಿಷ ನಾನೇನಕ್ಕಿಗೆ ಹಂಗೆ ಹೇಳಿಲ್ಲ ಅಂದ್ರೆ ಏನಂದ್ರೆ ಸುಂದರಿ ಅನ್ಕೊಂಡ್ರೆ ಯಾಕೆ ಹಿಂಗೆ ಆಡ್ತೀರಿ ಆಕಿನ ಯಾಕೆ ಬೈತೀರಿ ಯಾಕೆ ಹೊಡಿತೀರಿ ಅಂತ ಅಂದ್ಲು ಅದಕ್ಕೆ ನೋಡವ ನನಗೆ ಸಣ್ಣ ವಯಸ್ಸಿನಾಗ ನಿನ್ನಂಗೆ ಮದುವೆ ಮಾಡಾಕಿದ್ರು ಆದ್ರೆ ಆ ಗಂಡುಗೆ ಮೊದಲ ಮದುವೆಯಾಗಿ ಒಂದು ಮಗು ಇತ್ತು ಆದ್ರೆ ಆಕೆ ಹೆಂಡ್ತಿ ಸತ್ತಿದ್ಲು ಆ ಮಗನ ನೋಡ್ಕೊಳಕ್ಕೆ ನಾನು ಮದುವೆ ಮಾಡ್ಕೊಳತ್ತಿದ್ರು ಈಗ ನಿನಗೆ ಹಂಗಾಗಿದ್ರೆ ಏನು ಮಾಡ್ತಿದ್ದೆ ಅಂತ ನಾನು ಕೇಳಿ ಈಗ ಆ ಮಗುಗೆ ಹೋಗಿ ಹೆಂಡ್ತಿದ್ದಾಳೆ ಆಕೆಗೆ ಒಂದು ಮಗು ಐತಿ ಆ ಮಗು ಹಾಸ್ಟೆಲಾಗಿಟ್ಟೇವೆ ಆಕೆ ಸತ್ತಾಳ ಈಗ ನಿನ್ನ ರಿಯಾಕ್ಷನ್ ಹೆಂಗಿರ್ತೈತಿ ಅಂತ ಕೇಳಿ ಆಕೆ ನೋಡಿದ್ರೆ ನಿನ್ನ ಕರೆದು ಕೇಳಾಕತ್ತಾಳ ಹೇಳಿ ಆಕೆ ಹೆಂಗೆ ಆತು ಬರೀ ಇಷ್ಟು ಹೇಳಿದಕ್ಕೆ ಹಿಂಗೆ ಆತು ನನಗೆ ಹೆಂಗೆ ಆಗಿರ್ಬೇಡ ಹಾಂ ಸಾರಿ ಅತಿ ನಿಮ್ಮ ನೋವು ನನಗೇನಂತ ಇವಾಗ ಅರ್ಥ ಆಯ್ತು ನನಗೂ ಒಂದು ಕ್ಷಣ ಹಾಗೆ ಆಯಿತು ಇಷ್ಟು ಇದಾಯ್ತು ಗೊತ್ತೇನು ಒಪ್ಪಿಲ್ಲ ಅಯ್ಯೋ ನನ್ನ ಗಂಡಗ ಆದರೆ ನಿಮ್ಗೆ ಹೇಳಿ ಮದುವೆ ಮಾಡಿಸಿದ್ರು ನೀವು ಒಪ್ಕೊಂಡು ಅವ್ರನ್ನ ಮದುವೆ ಆಗಿದ್ರಿ ಅಲ್ವಾ ನಾನೇನು ಒಪ್ಕೊಂಡ್ರಿಕಿಲ್ಲ ಏನು ಮಾಡೋದು ಮನ್ಯಾಗ ಸಂಬಂಧ ಚಲೋ ಐತಿ ಹುಡುಗ ಚಲೋ ಅದಾನ ಆಗಬೇಕಂತ ಅವ್ವ ಅಪ್ಪ ಒತ್ತಾಯ ಮಾಡಿದ್ರು ನಾವು ಸಾಯಕ್ಕೆ ಬಂದವು ಸಾಯಿ ಯಾವಾಗ ಆಯಿತು ನಾಳೆ ಸಾಯ್ತೋ ಗೊತ್ತಿಲ್ಲ ಇನ್ನೂ ನೀನು ಮದುವೆ ಆಗಿಲ್ಲ ಅಂದ್ಕೊಂಡ್ರೆ ನಮ್ದು ಇವತ್ತು ಜೀವ ಹೊಕ್ಕತಿ ಅಂತ ಅನ್ಸಾಕತ್ರು ಅದಕ್ಕೆ ಅವ್ರ ಮಾತಿಗೆ ಬೆಲೆ ಕೊಟ್ಟ ಇರುವಲ್ತಂತೆ ಇವನ್ನ ಮದುವೆ ಆಗಿ ಬನ್ನಿ ಮದುವೆ ಆಗಿ ಬಂದಮೇಲೆ ಒಂದೇ ಆಡೋ ಕಷ್ಟನ ಅಪ್ಪ ಅವನು ಸತ್ತು ಹೋದ್ರು ಆ ಕಡೆ ಅಣ್ಣಂದು ಮದುವೆ ಆಗಿತ್ತು ಅಣ್ಣನ ಹೆಂಡತಿ ನೀವು ಹುಟ್ಟಿದ್ರಿ ಈ ಕಡೆ ಇವ್ರು ಹುಟ್ಟಿದ್ರು ಹೆಂಗೋ ಜೀವನ ನಡೆಯಾಕತ್ತಿತ್ತು ಹಂಗವ ಬರೀ ನೀವು ಬಾಯಿ ಮಾತಿಗೆ ಅಂದಿದ್ದು ಇಡ್ಸಿಟ್ಟು ಬರತ್ತಿ ಇನ್ನು ಜೀವನ ಪರ್ಯಂತ ಅದನ್ನು ಅನ್ಭವಿಸ್ಕೊಂತ ಬಂದ ನಾನು ಎರಡನೇ ಹೆಂಡತಿ ಅಂತೇಳಿ ನನಗೆ ಹೆಂಗೆ ಆಗಬಾರ್ದು ನೀನೇ ಹೇಳು ಸಾರಿ ಅತ್ತಿ ನಂದೇ ತಪ್ಪಾಯಿತು ನಾನು ಹಂಗೆ ಅನ್ಬಾರ್ದಾಗಿತ್ತು ನಿಮ್ಮ ಕಷ್ಟ ನಿಮಗೆ ಗೊತ್ತಿರ್ತೈತಿ ಎಷ್ಟೇ ಆದರೆ ಮಕ್ಕಳು ಇವ್ರನ್ನೂ ನೀವು ಬೈತಿರ್ತೀರ ಅವಳು ಬೈಯೋದು ಎದಕ್ಕೆ ಅನಿಸ್ತತಿ ಇವ್ರನ್ನ ಬೈಯೋದು ಕಾಣಂಗೆ ಇಲ್ಲ ಅಲ್ವಾ ಹಾಗೆ ಸರಿ ನಾನು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅಂತ ಅನಿಸ್ತತಿ ಸಾರಿ ಅತ್ತಿ ಬನ್ನಿ ಅತ್ತಿ ಇಲ್ಲಿ ಕೂತ್ಕೊಳ್ಳಿ ಸಾರಿ ರೀ ನಾನು ಅತ್ತೆ ಬೇರೆದನ್ನ ತಪ್ಪಾಗಿ ತಿಳ್ಕೊಂಡು ನಿಮ್ಮನ್ನ ಆ ಥರ ಕರೆದ್ಬಿಟ್ಟೆ ಸಾರಿ ಅತ್ತೆ ಸೊಸೆ ಯಾವಾಗ ಹೆಂಗಿರ್ತಾರೋ ಗೊತ್ತಿಲ್ಲ ನಿಮ್ಮ ಇದ್ರಾಗ ನಾನು ಓದಾಡ್ಬೇಕನ ನಾನು ಬೆಳಿಗ್ಗೆ ಮತ್ತು ನಿಮ್ಗೇನು ಹೇಳೋದು ಸ್ವಲ್ಪ ಊರಿಗೆ ಹೋಗ್ಬೇಕು ಮದುವೆ ಐತಿ ಆ ಮದುವೆ ಮುಗಿಸ್ಕೊಂತ ಹಂಗೆ ಡ್ಯೂಟಿಗೆ ಹೋಗಿ ಆಮೇಲೆ ಬರ್ತಾನೆ ನಾನು ಫ್ರೆಂಡ್ ಮದುವೆ ಬಿಡೋಕ್ಕಾಗಂಗಿಲ್ಲ ಏನು ಸರಿ ರೀ ಹಾಗೆ ಮಾಡಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲ ಹೆಂಗದ್ರಿ ಎಲ್ಲ ಚಲೋ ಅದ್ರಿ ಅಂತ ಅಂದ್ಕೊಂಡಿನಿ ವೀಡಿಯೋಸ್ ಹೆಂಗೆ ಬರತ್ತಾವೆ ನೋಡಿರಿ ಸಪೋರ್ಟ್ ಮಾಡಿರಿ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ತೀನಿ ಏನಿಲ್ಲ ಅಂದ್ರೆ ಮಿನಿಮಮ್ 2,000 ವ್ಯೂಸ್ ಬರಲಿ ಅಂತ ಕೇಳ್ತಾ ಇದ್ದೀನಿ ಹಂಗೆ ಎಲ್ಲರೂ ಲೈಕ್ ಮಾಡೋದನ್ನು ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಹಾಗೆ UK ಕನ್ನಡ ಕಾರ್ಟೂನ್ ಸೀರಿಯಲಲ್ಲಿ ಜೀವನದಲ್ಲಿ ಕಷ್ಟನೇ ನೋಡಿರೋಂಥ ಒಂದು ಹುಡುಗಿಯ ಕಥೆ ಬರ್ತಾಯಿದೆ ಅದು ತುಂಬ ಚೆನ್ನಾಗಿದೆ ಸೊ ಅದು ಮಿಸ್ ಮಾಡ್ತೀನಿ ನೋಡಿ ಯಾವ ರೀತಿದೆ ಹೇಗಿದೆ ಅಂತ ಹೇಳಿ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾನೂನು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್